ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಫರ್ಹನಾಜ್, ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇವತ್ತು ನಾವು 3ನೇ ಸೆಷನ್ ಅಧ್ಯಯನ ಮಾಡೋಣ. ಇದರಲ್ಲಿ ಬರುವಂತಹ ಟಾಪಿಕ್ಗಳೆಂದರೆ ಆಪ್ಟಿಮೈಸಿಂಗ್ ಬಿಹೇವಿಯರ್ ಇನ್ ಶಾರ್ಟ್ ರನ್, ಪ್ರೊಡಕ್ಟ್ ಕರ್ವ್, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಅಲ್ಪಾವಧಿಯ ಉತ್ಪಾದನಾ ನಡವಳಿಕೆ, ಉತ್ಪನ್ನ ರೇಖೆ, ಇಳಿಮುಖ ಸೀಮಾಂತ ಉತ್ಪಾದಕತೆ ಮತ್ತು ಉತ್ಪಾದನೆಯ ಹಂತಗಳು. ಮೊದಲು ಶಾರ್ಟ್ ರನ್ ಅಲ್ಪಾವಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡೋಣ. ಯಾವುದೇ ಆರ್ಥಿಕತೆಯಲ್ಲಿ ಉತ್ಪಾದನೆಯು ಮೂಲಭೂತ ಚಟುವಟಿಕೆಯಾಗಿರುತ್ತದೆ. ಇದು ಉತ್ಪಾದನಾಂಗಗಳನ್ನು ಅಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಗಳನ್ನು ಉತ್ಪನ್ನಗಳನ್ನಾಗಿ ಅಂದರೆ ಸರಕು ಮತ್ತು ಸೇವೆಗಳನ್ನಾಗಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಯಾಗಿರುತ್ತೆ. ಉತ್ಪಾದನಾ ಸಿದ್ಧಾಂತವು ಯಾವ ರೀತಿ ಉತ್ಪಾದಕರು ಅಥವಾ ಉದ್ಯಮಿಗಳು ಸರಿಯಾದ ಉತ್ಪಾದನಾ ಅಂಶಗಳ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ವಿವರಿಸುತ್ತದೆ. ಪ್ರೊಡಕ್ಷನ್ ಈಸ್ ಅ ಫಂಡಮೆಂಟಲ್ ಆಕ್ಟಿವಿಟಿ ಇನ್ ಎನಿ ಎಕಾನಮಿ. It refers to the process of transforming inputs into the outputs. The theory of production helps us to understand how a firm or a producer decides the optimal combination of resources to maximize output or profit. ಉತ್ಪಾದನೆಯ ನಿರ್ಧಾರಗಳು ಸಾಮಾನ್ಯವಾಗಿ ಕಾಲಾವಧಿಯನ್ನು ಅವಲಂಬಿಸಿರುತ್ತವೆ. ಆದ್ದರಿಂದ ಉತ್ಪಾದನಾ ವಿಶ್ಲೇಷಣೆಯನ್ನು ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಅದು ಯಾವುದು ಅಂತ ಹೇಳಿದರೆ, ನಂಬರ್ 1 ಅಲ್ಪಾವಧಿ. ಅದು ಅತ್ಯಂತ ಅಲ್ಪವಾದ ಅವಧಿಗೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಕನಿಷ್ಠ ಒಂದು ಉತ್ಪಾದನಾಂಗ ಮಾತ್ರ ಸ್ಥಿರವಾಗಿರುತ್ತೆ. ಆಮೇಲೆ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಹೆಚ್ಚು ಕಡಿಮೆ ಮಾಡುವಂತಹ ಅವಕಾಶ ಇಲ್ಲಿ ಸಾಧ್ಯತೆಗಳು ಕಡಿಮೆ ಇರ್ತವೆ. ದೀರ್ಘಾವಧಿ ಅಂತ ಹೇಳಿದರೆ ಅತ್ಯಂತ ಹೆಚ್ಚಿನ ಕಾಲಾವಕಾಶ ಇರುವಂತಹ ಒಂದು ಅವಧಿಯಾಗಿರುತ್ತೆ. ಇಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನೂ ಸಹ ಬದಲಾಯಿಸಬಹುದಾದಂತಹ ಅವಕಾಶವಿರುತ್ತೆ ಹಾಗೂ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಸಹ ಹೆಚ್ಚಿಸುವಂತಹ ಅವಕಾಶ ಇಲ್ಲಿ ಇರುತ್ತೆ. ಓಕೆ, ಅಲ್ಪಾವಧಿಯ ವಿಶ್ಲೇಷಣೆಯು ಕೆಲವು ಉತ್ಪಾದನಾಂಗಗಳನ್ನು ಬದಲಾಯಿಸಲಾಗದ ಸಂದರ್ಭದಲ್ಲಿ ಉತ್ಪಾದನೆಯು ಹೇಗೆ ವರ್ತಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಉಪಯುಕ್ತವಾಗಿದೆ. ಇದು ಸಣ್ಣ ಕೈಗಾರಿಕೆಗಳು, ಉತ್ಪಾದನೆ ಅಥವಾ ನಿಗದಿತ ಯಂತ್ರೋಪಕರಣಗಳು ಇರುವ ಸ್ಥಿತಿಗೆ ಅನ್ವಯಿಸುತ್ತದೆ. In economics, production decisions depends on the time period. Based on time, the theory of production is divided into short run and long run. In the short run, at least one input is fixed. In the long run, all inputs are variable. Short run analysis is useful to study the behavior of output when some inputs remain constant, especially relevant for small firms, seasonal production or fixed space and machines. In the short run, some factors like land and capital are fixed, and the producer can change only variable inputs like labor. The goal is to maximize output or profit with the given resources. ಅಲ್ಪಾವಧಿಯ ಕೆಲವು ಪ್ರಮುಖ ಅಂಶಗಳು ಏನು ಅಂತ ನೋಡೋಣ. ಅಲ್ಪಾವಧಿಯಲ್ಲಿ ಬದಲಾಯಿಸಲಾಗದ ಅಂಶ ಅಂತ ಹೇಳಿದರೆ, ಉತ್ಪಾದನಾಂಗ ಅಂತ ಹೇಳಿದರೆ ಯಂತ್ರಗಳು ಮತ್ತು ಬಂಡವಾಳ ಅಥವಾ ಭೂಮಿ ಅಂತ. ಫಿಕ್ಸ್ಡ್ ಇನ್ಪುಟ್ಸ್ ಕೆನಾಟ್ ಬಿ ಚೇಂಜ್ಡ್ ಇನ್ ದಿ ಶಾರ್ಟ್ ರನ್. ದೋಸ್ ಆರ್ ಕ್ಯಾಪಿಟಲ್ ಆ್ಯಂಡ್ ಲ್ಯಾಂಡ್, ನಾಟ್ ಅ ಲೇಬರ್. ಓಕೆ, ನೆಕ್ಸ್ಟ್ ಉತ್ಪಾದನೆಯ ಪ್ರಮಾಣ ಬದಲಾಯಿಸಲು ಬದಲಾಯಿಸಬಹುದಾದ ಉತ್ಪಾದನಾಂಗ ಅಂತ ಹೇಳಿದರೆ ಇಲ್ಲಿ ಲೇಬರ್. ವೇರಿಯಬಲ್ ಇನ್ಪುಟ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಔಟ್ಪುಟ್, ದಟ್ ಈಸ್ ಅ ಲೇಬರ್. ಓಕೆ, ನೆಕ್ಸ್ಟ್ ಇವಾಗ ಎಲ್ಲ ಉತ್ಪಾದನಾಂಗಗಳಿಂದ ಉತ್ಪಾದಿತ ಅಂಶಗಳು ಹೇಗಿರ್ತವೆ ಅಂತ ನೋಡೋಣ. ಫಸ್ಟ್ ಒಟ್ಟು ಉತ್ಪಾದನೆ ಅಂತ ಹೇಳಿದರೆ ಎಲ್ಲ ಉತ್ಪಾದನಾಂಗಗಳನ್ನು ಉತ್ಪಾದಿಸಿದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ರೀತಿಯ ಉತ್ಪನ್ನವನ್ನು ಒಗ್ಗೂಡಿಸಿದರೆ ನಾವು ಅದನ್ನು ಒಟ್ಟು ಉತ್ಪಾದನೆ ಅಂತ ಕರಿತೀವಿ. ಟೋಟಲ್ ಪ್ರಾಡಕ್ಟ್ ಅಂತ, ಟೋಟಲ್ ಔಟ್ಪುಟ್ ಫ್ರಮ್ ಆಲ್ ದಿ ಇನ್ಪುಟ್ಸ್. ನೆಕ್ಸ್ಟ್ ಪ್ರತಿ ಬದಲಾಯಿಸಬಹುದಾದ ಉತ್ಪಾದನಾಂಗಕ್ಕೆ ಉತ್ಪಾದನೆಯ ಸರಾಸರಿ ಪ್ರಮಾಣವನ್ನು ಸರಾಸರಿ ಉತ್ಪನ್ನ ಅಂತ ಕರೀತಾರೆ. ಆವ್ರೇಜ್ ಪ್ರೊಡಕ್ಷನ್ ಟಿ ಪಿ
ಅಂದರೆ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ವೇರಿಯಬಲ್ ಇನ್ಪುಟ್ಸ್, ದಟ್ ಈಸ್ ಕಾಲ್ಡ್ ಆವರೇಜ್ ಪ್ರಾಡಕ್ಟ್. ಇನ್ನೊಂದು ಘಟಕದ ಬದಲಾಯಿಸಬಹುದಾದ ಉತ್ಪಾದನಾಂಗದಿಂದ ಸಿಗುವ ಹೆಚ್ಚುವರಿ ಉತ್ಪಾದನೆಯನ್ನು ನಾವು ಸೀಮಾಂತ ಉತ್ಪಾದನೆ ಅಂತ ಕರಿತೀವಿ. ಮಾರ್ಜಿನಲ್ ಪ್ರಾಡಕ್ಟ್ ಈಸ್ ಅಡಿಷನಲ್ ಔಟ್ಪುಟ್ ಫ್ರಮ್ ಒನ್ ಎಕ್ಸ್ಟ್ರಾ ಯೂನಿಟ್ ಆಫ್ ಇನ್ಪುಟ್. ಓಕೆ, ನೆಕ್ಸ್ಟ್ ಇವಾಗ ಉತ್ಪನ್ನ ರೇಖೆ ಅಂದ್ರೇನು ಅರ್ಥ ಮಾಡಿಕೊಳ್ಳೋಣ. ಅರ್ಥಶಾಸ್ತ್ರದಲ್ಲಿ ಉತ್ಪಾದನಾಂಗಗಳ ಬದಲಾವಣೆಗೆ ಪ್ರತಿಯಾಗಿ ಉತ್ಪಾದನೆಯು ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿಯುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಉತ್ಪನ್ನ ರೇಖೆಯು ಅಲ್ಪಾವಧಿಯ ಉತ್ಪಾದನಾ ಸಿದ್ಧಾಂತದಲ್ಲಿ ಬಳಸಲಾಗುವ ಒಂದು ರೇಖಾತ್ಮಕ ರೂಪವಾಗಿದೆ. ಇದರಲ್ಲಿ ಬದಲಾಯಿಸಬಹುದಾದ ಉತ್ಪಾದನಾಂಗಗಳನ್ನು ಆಧಾರದಲ್ಲಿ ಉತ್ಪಾದನೆಯು ಹೇಗೆ ಬದಲಾಗುತ್ತದೆ ಎಂಬುದನ್ನು ವಿಶ್ಲೇಷಿಸಲಾಗುತ್ತದೆ. ದಿ ಪ್ರಾಡಕ್ಟ್ ಕರ್ವ್ ರೆಫರ್ಸ್ ಟು ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ that shows the relationship between the quantity of variable factors of production and the level of output. ಉತ್ಪನ್ನ ರೇಖೆ ಅಂದರೆ ಬದಲಾಯಿಸಬಹುದಾದ ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪಾದನೆಯ ಮಟ್ಟದ ನಡುವೆ ಇರುವ ಸಂಬಂಧವನ್ನು ತೋರಿಸುವಂತಹ ಒಂದು ರೇಖಾತ್ಮಕ ರೂಪ ಅಂತ ಹೇಳಿದರೆ ತಪ್ಪಾಗಲಾರದು. ಇಲ್ಲಿ ಇಳಿಮುಖ ಸೀಮಾಂತ ಉತ್ಪಾದಕತೆಯನ್ನು ಇವಾಗ ನೋಡೋಣ. ಓಕೆ, ಇಳಿಮುಖ ಸೀಮಾಂತ ಉತ್ಪಾದಕತೆ ನಿಯಮ ಈ ಒಂದು ಸೆಷನ್ನಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಷಯವಾಗಿದೆ. ಇಳಿಮುಖ ಸೀಮಾಂತ ಉತ್ಪಾದಕತೆ ನಿಯಮವು ಅರ್ಥಶಾಸ್ತ್ರದ ಒಂದು ಮೂಲಭೂತ ತತ್ವವಾಗಿದೆ. ಈ ನಿಯಮವನ್ನು ಮೊದಲ ಬಾರಿಗೆ ಡೇವಿಡ್ ರಿಕಾರ್ಡೋ, ಮಾಲ್ಥಸ್ ಮತ್ತು ಜೇಸ್ ಮಿಲ್ ಮೊದಲಾದ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ವಿವರಿಸಿದ್ದಾರೆ. ತದನಂತರ ಆಲ್ಫ್ರೆಡ್ ಮಾರ್ಷರ್ ಅವರು ಈ ನಿಯಮವನ್ನು ಅಭಿವೃದ್ಧಿಪಡಿಸಿ ಜನಪ್ರಿಯಗೊಳಿಸಿದ್ದಾರೆ. ಓಕೆ, the law of diminishing return is a fundamental concept in economics. It was first explained by classical economists such as David Ricardo, Malthus, and J.S. Mill. Later, Alfred Marshall further developed and popularized this theory. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಈ ನಿಯಮವನ್ನು ಮುಖ್ಯವಾಗಿ ಕೃಷಿಗೆ ಅನ್ವಯಿಸಿ ವಿವರಿಸಿದ್ದಾರೆ. ಅವರ ದೃಷ್ಟಿಯಲ್ಲಿ ಒಂದು ನಿಶ್ಚಿತ ಪ್ರಮಾಣದ ಭೂಮಿಯಲ್ಲಿ ಹೆಚ್ಚು ಶ್ರಮ ಮತ್ತು ಬಂಡವಾಳ ಬಳಸಿದರೂ ಉತ್ಪನ್ನ ದ್ವಿಗುಣವಾಗುವುದಿಲ್ಲ. ಅಂದರೆ ಶ್ರಮ ಮತ್ತು ಬಂಡವಾಳವನ್ನು ದ್ವಿಗುಣಗೊಳಿಸಿದರೂ ಸಹ ಕೃಷಿ ಉತ್ಪನ್ನವು ಸಹ ದ್ವಿಗುಣವಾಗುವುದಿಲ್ಲ, ಹೆಚ್ಚುವುದಿಲ್ಲ ಅಂತ ಅರ್ಥ. ಕ್ಲಾಸಿಕಲ್ ಎಕನಾಮಿಸ್ಟ್ಸ್ ಅಪ್ಲೈಡ್ ದಿಸ್ ಲಾ ಮೇನ್ಲಿ ಟು ಅಗ್ರಿಕಲ್ಚರ್. They observe that even when more labor and capital are applied to a fixed plot of land, the resulting increase in output does not double. In simple terms, doubling the inputs does not double the output. ಆಲ್ಫ್ರೆಡ್ ಮಾರ್ಷರ್ ಅವರು ಈ ನಿಯಮವನ್ನು ಹೀಗೆ ವಿವರಿಸಿದ್ದಾರೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳದ ಬಳಕೆಯನ್ನು ಹೆಚ್ಚಿಸಿದಾಗ ಕೃಷಿ ವಿಧಾನದಲ್ಲಿ ಯಾವುದೇ ಸುಧಾರಣೆಗಳಿಲ್ಲದಿದ್ದರೆ ದೊರೆಯುವ ಹೆಚ್ಚುವರಿ ಉತ್ಪಾದನೆಯ ಪ್ರಮಾಣ ಸಾಮಾನ್ಯವಾಗಿ ಇಳಿಯುತ್ತದೆ. ಇದರ ಅರ್ಥ ಏನೆಂದರೆ, ಅಲ್ಪಾವಧಿಯಲ್ಲಿ ಸ್ಥಿರವಾಗಿ ಸಂಪನ್ಮೂಲ ಅಂತ ಹೇಳಿದರೆ ಅಲ್ಲಿ ಭೂಮಿ ಅಂತ ಬರುತ್ತೆ. ಹೆಚ್ಚು ಹೆಚ್ಚು ಚರ ಸಂಪನ್ಮೂಲಗಳನ್ನು ಅಂದರೆ ಶ್ರಮ ಮತ್ತು ಬಂಡವಾಳವನ್ನು ಬಳಸಿದಂತೆ ಆ ಚರ ಸಂಪನ್ಮೂಲದಿಂದ ಉಂಟಾಗುವ ಸೀಮಾಂತ ಉತ್ಪಾದಕತೆ ಅಥವಾ ಉತ್ಪಾದನೆ ಕ್ರಮೇಣವಾಗಿ ಇಳಿಯುತ್ತದೆ. ಈ ನಿಯಮವು ಉತ್ಪಾದಕರಿಗೆ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಲು ಮಾರ್ಗದರ್ಶನ ನೀಡುತ್ತದೆ. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್, if the employment of labor and capital is increased, the additional return or output from the same piece of land decreases, provided there is no improvement in agricultural methods. This means that in the short run, as more and more variable inputs like labor and capital are applied to a fixed land,
The marginal productivity of those variable inputs will eventually decline. This law guides producers to use resources efficiently and avoid wastage. ಈಗ ಕಲ್ಪನೆಗಳನ್ನು ನೋಡೋಣ. ಇಳಿಮುಖ ಪ್ರತಿಫಲ ನಿಯಮವು ಕೆಲವು ಕಲ್ಪನೆಗಳನ್ನು ಆಧರಿಸಿ ರಚನೆಯಾಗಿದೆ. ಅವುಗಳೆಂದರೆ, ಉತ್ಪಾದನೆಯಲ್ಲಿ ಒಂದು ಉತ್ಪಾದನಾಂಗವು ಸ್ಥಿರವಾಗಿದ್ದು ಉಳಿದ ಉತ್ಪಾದನಾಂಗಗಳನ್ನು ಹೆಚ್ಚಿಸಲಾಗುತ್ತದೆ ಅಥವಾ ಬದಲಾಯಿಸಲಾಗುತ್ತದೆ. ಕೃಷಿಯಲ್ಲಿ ಯಾವುದೇ ರೀತಿಯ ಸುಧಾರಣೆಗಳು ಇರುವುದಿಲ್ಲ. ಮೂರನೇದ್ದು, ಉತ್ಪಾದನೆಯಲ್ಲಿ ಉಪಯೋಗಿಸುವ ಶ್ರಮ ಮತ್ತು ಬಂಡವಾಳ ಘಟಕಗಳ ಗುಣಮಟ್ಟವು ಒಂದೇ ರೀತಿಯಾಗಿ ಇರುತ್ತದೆ. ಫೋರ್ತ್ ಒನ್, ಕೃಷಿಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಅಸಂಪ್ಷನ್ಸ್ ಆಫ್ ದಿ ಲಾ ಆಫ್ ಡಿಮಿನಿಷಿಂಗ್ ಪ್ರೊಡಕ್ಟಿವಿಟಿ. ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಈಸ್ ಬೇಸ್ಡ್ ಆನ್ ಸೆವೆರಲ್ ಕೀ ಅಸಂಪ್ಷನ್ಸ್ like only one factor of production is variable while all other factors remain fixed. For example, land is fixed while labor is increased. There are no improvement in agricultural methods. Traditional techniques are used throughout the production process. The quality of labor and capital used in production remains uniform. Every unit of input is of the same quantity. Fourth one, there is no change in the technology used in agriculture. Technology remains constant during the process. ನೆಕ್ಸ್ಟ್, ಇಳಿಮುಖ ಸೀಮಾಂತ ಉತ್ಪಾದಕತೆಯ ನಿಯಮವನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸಬಹುದಾಗಿದೆ. ಈ ಒಂದು ಪಟ್ಟಿಯ ಸಹಾಯದಿಂದ ನಾವು ಅದನ್ನು ವಿವರಿಸೋಣ. ಒಬ್ಬ ರೈತನು ತನ್ನ 1 ಎಕರೆ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳದ ಬಳಕೆಯನ್ನು ಹೆಚ್ಚಿಸಿ ರಾಗಿಯ ಉತ್ಪಾದನೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾನೆಂದು ಭಾವಿಸೋಣ. ರಾಗಿಯ ಉತ್ಪಾದನೆಯು ಯಾವ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಎಂಬುದನ್ನು ಈ ಪಟ್ಟಿಯನ್ನು ನಾವು ನೋಡುತ್ತಾ ಗಮನಿಸಬಹುದು. ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಥ್ರೂ ಅ ಸಿಂಪಲ್ ಎಕ್ಸಾಂಪಲ್. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಅ ಫಾರ್ಮರ್ ಈಸ್ ಟ್ರೈಯಿಂಗ್ ಟು ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಆಫ್ ರಾಗಿ ಆನ್ 1 acre of land by increasing the use of labor and capital. The extent to which ragi production increases can be understood from the table. ಮೇಲಿನ ಪಟ್ಟಿಯಲ್ಲಿ ಈ ಒಂದು ಸ್ಕ್ರೀನಲ್ಲಿ ಕಾಣುತ್ತಿರುವಂತಹ ಮೇಲಿನ ಪಟ್ಟಿಯಲ್ಲಿ ಸೂಚಿಸುವಂತೆ ಒಬ್ಬ ರೈತ ತನ್ನ 1 ಎಕರೆ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಉಪಯೋಗಿಸಿ ರಾಗಿಯನ್ನು ಉತ್ಪಾದಿಸುತ್ತಾನೆಂದು ಭಾವಿಸಿದಾಗ ಶ್ರಮ ಮತ್ತು ಬಂಡವಾಳದ ಒಂದು ಘಟಕದ ಮೌಲ್ಯ 1,000 ರೂಪಾಯಿಗಳು ಆಗಿರುತ್ತೆ. ನಂತರ ರೈತನು ತನ್ನ 1 ಎಕರೆ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳದ ಪ್ರಮಾಣವನ್ನು ಹೆಚ್ಚಿಸಿದಂತೆ ರಾಗಿಯ ಉತ್ಪಾದನೆಯ ದರವು ಹೆಚ್ಚಿನ ಪಟ್ಟಿಯಿಂದ ವ್ಯಕ್ತವಾಗುತ್ತದೆ. ಹೆಚ್ಚಿನ ದರದಲ್ಲಿ ಹೆಚ್ಚಾಗಿರುವುದನ್ನು ಕಾಣುತ್ತೇವೆ. ಪ್ರಾರಂಭದಲ್ಲಿ ರಾಗಿಯ ಉತ್ಪಾದನೆಯು 3ನೇ ಘಟಕದವರೆಗೆ ಏರಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗಿದೆ. ನಂತರ 7ನೇ ಘಟಕದವರೆಗೆ ಇಳಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗಿರುವುದನ್ನು ನಾವು ಕಾಣ್ತೇವೆ. ಅನಂತರ ಅದು ಇಳಿಮುಖವಾಗಿದೆ. ಅದೇ ರೀತಿ ಸರಾಸರಿ ಉತ್ಪನ್ನವೂ ಸಹ 3ನೇ ಘಟಕದವರೆಗೆ ಹೆಚ್ಚಾಗುತ್ತಾ ಹೋಗಿ ತದನಂತರ ಇಳಿಮುಖವಾಗಿದೆ. 4ನೇ ಘಟಕದಲ್ಲಿ ಸರಾಸರಿ ಮತ್ತು ಸೀಮಾಂತ ಉತ್ಪನ್ನವು ಒಂದಕ್ಕೊಂದು ಸಮವಾಗಿವೆ. ಸೀಮಾಂತ ಉತ್ಪನ್ನ 8ನೇ ಘಟಕದಲ್ಲಿ ಋಣಾತ್ಮಕವಾಗಿದೆ. ಒಟ್ಟಿನಲ್ಲಿ ಈ ಪಟ್ಟಿಯಿಂದ ಕಂಡುಬರುವುದೇನೆಂದರೆ, ಪ್ರಾರಂಭದಲ್ಲಿ ರಾಗಿಯ ಕಡಿಮೆಯಾಗುತ್ತಾ ಹೋಗಿರುವುದು, ರಾಗಿಯ ಒಂದು ಉತ್ಪನ್ನ ಪ್ರಮಾಣ ಏನಾಗಿದೆ, ಕಡಿಮೆಯಾಗುತ್ತಾ ಹೋಗಿದೆ. ಉತ್ಪಾದನೆಯು ಹೆಚ್ಚಾಗುತ್ತಾ ಹೋಗಿ ತದನಂತರ ಇಳಿಮುಖವಾಗಿದೆ. ಇಳಿಮುಖ ಪ್ರತಿಫಲ ನಿಯಮವನ್ನು ನಾವು ಈ ಒಂದು ಪಟ್ಟಿಯ ಮುಖಾಂತರವೂ ಸಹ ಅಧ್ಯಯನ ಮಾಡುವುದಾಗಿದೆ. As shown in the table, let us assume a farmer is producing ragi on 1 acre of land using labor and capital. Let us further assume that the cost of each unit of labor and capital is 1000. As the farmer increases the use of labor and capital on his 1 acre of land, the rate of ragi production changes.
as reflected in the table. Initially, up to the third unit, the production of ragi increases at an increasing rate. Then from the fourth to the seventh unit, the production continues to increase, but at a diminishing rate. After that, production declines. Similarly, the average product also increases up to the third unit and then begins to decline. At the fourth unit, the average product and marginal product are equal. By the eighth unit, the marginal product becomes negative. In summary, from this table, we observe that ragi production initially increases, then slow down and eventually decline. ಇದನ್ನೇ ಇವಾಗ ಒಂದು ರೇಖಾಚಿತ್ರದ ಮೂಲಕ ತಿಳಿಯೋಣ. ರೇಖಾಚಿತ್ರದಲ್ಲಿ OX ಅಕ್ಷ ಶ್ರಮವನ್ನು, OY ಅಕ್ಷ ಬಂಡವಾಳವನ್ನು ಸೂಚಿಸುತ್ತಿವೆ. TP ಒಟ್ಟು ಉತ್ಪನ್ನದ ರೇಖೆಯಾಗಿದೆ. ಇದು ಪ್ರಾರಂಭದಲ್ಲಿ ಏರಿಕೆ ದರದಲ್ಲಿ ಮೇಲ್ಮುಖವಾಗಿ ಚಲಿಸಿ ತದನಂತರ ಕೆಳಮುಖವಾಗಿ ಚಲಿಸಿದೆ. MP ಸೀಮಾಂತ ಉತ್ಪನ್ನ ರೇಖೆಯಾಗಿದೆ. ಇದು ಸಹ ಪ್ರಾರಂಭದಲ್ಲಿ ಏರುತ್ತಾ ಹೋಗಿ ಅನಂತರ ಸರಾಗವಾಗಿ ಇಳಿದಿದೆ. ಅದೇ ರೀತಿ AP ಸರಾಸರಿ ಉತ್ಪನ್ನ ರೇಖೆಯಾಗಿದೆ. ಇದು ಪ್ರಾರಂಭದಲ್ಲಿ ಒಂದು ನಿರ್ದಿಷ್ಟ ದರದಲ್ಲಿ ಏರುತ್ತಾ ಹೋಗಿ ಅನಂತರ ಅದೇ ದರದಲ್ಲಿ ಇಳಿಕೆಯಾಗಿದೆ. ಅಂದರೆ ಇಳಿಮುಖ ಪ್ರತಿಫಲ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚಿಸುತ್ತಾ ಹೋದಂತೆ ಆ ಭೂಮಿಯಿಂದ ದೊರೆಯುವ ಸೀಮಾಂತ ಪ್ರತಿಫಲವು ಕಡಿಮೆಯಾಗುತ್ತಾ ಹೋಗುತ್ತದೆ. Explanation of the graph representing the law of diminishing productivity. In the graph mentioned in the picture, the OX axis represents labor, the OY axis represents capital. Okay, sorry, here I just want to correct one thing. The OX axis represents the labor and capital, and the OY axis represents the returns. The TP curve is the total product curve. It initially moves upward at an increasing rate and then declines after reaching a maximum point. The MP curve, marginal productivity curve, it rises initially, reaches a peak and then gradually declines. Similarly, the AP curve is the average product curve. It first rises at a steady rate, reaches a maximum and then declines at the same rate. This clearly demonstrates that according to the law of diminishing productivity, as labor and capital are continuously increased on a fixed plot of land, the marginal return from the each additional unit begins to decrease. Okay, next ಈ ಒಂದು ನಿಯಮದ ಮಿತಿಗಳನ್ನು ನೋಡೋಣ. ಇಳಿಮುಖ ಪ್ರತಿಫಲ ನಿಯಮವು ಕೆಲವು ಮಿತಿಗಳಿಗೆ ಒಳಪಟ್ಟಿದೆ. ಅವು ಹೇಗಿದ್ದಾವೆ ಅಂತ ಹೇಳಿದರೆ, ನಂಬರ್ 1, ಹೊಸ ಕೃಷಿ ಭೂಮಿ. ಇಳಿಮುಖ ಪ್ರತಿಫಲ ನಿಯಮವು ಹೊಸ ಕೃಷಿ ಭೂಮಿಗೆ ಅನ್ವಯಿಸುವುದಿಲ್ಲ. ಹೊಸ ಭೂಮಿಯಲ್ಲಿ ಫಲವತ್ತತೆಯು ಅಧಿಕವಾಗಿರುತ್ತದೆ. ಈ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚಾಗಿ ಉಪಯೋಗಿಸುತ್ತಾ ಹೋದಂತೆ ಉತ್ಪಾದನೆಯೂ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಲಿಮಿಟೇಷನ್ಸ್. The diminishing returns rule is subject to certain limitations. Those are, number 1, new agricultural land. The law of diminishing returns does not apply to new agricultural land. The fertility of new land is high. As more labor and capital are used on this land, production increases. Number 2, ಆಧುನಿಕ ಕೃಷಿ ವಿಧಾನ. ಕೃಷಿ ಪದ್ಧತಿಯಲ್ಲಿ ಇಳಿಮುಖ ಉತ್ಪಾದಕತೆಯ ನಿಯಮವು ಅನ್ವಯವಾಗುವುದಿಲ್ಲ. ಕೃಷಿಯಲ್ಲಿ ಆಧುನಿಕ ವಿಧಾನದಲ್ಲಿ ಉತ್ಪನ್ನವು ಏರಿಕೆ ದರದಲ್ಲಿ ಹೆಚ್ಚಾಗುತ್ತದೆ. ನಂಬರ್ 2, ಮಾಡರ್ನ್ ಅಗ್ರಿಕಲ್ಚರ್ ಮೆಥಡ್. ದಿ ಲಾ ಆಫ್ ಡಿಮಿನಿಷಿಂಗ್ ಪ್ರೊಡಕ್ಟಿವಿಟಿ ಡಸ್ ನಾಟ್ ಅಪ್ಲೈ ಇನ್ ದಿಸ್ ಸಿಸ್ಟಮ್.
of agriculture. In modern agriculture, the output increases at an increasing rate. ಥರ್ಡ್ ಒನ್, ಅವಾಸ್ತವಿಕ ಊಹೆಗಳು. ಇಳಿಮುಖ ಪ್ರತಿಫಲ ನಿಯಮವು ಕೆಲವು ಅವಾಸ್ತವಿಕ ಊಹೆಗಳ ಆಧಾರದ ಮೇಲೆ ರಚನೆಯಾಗಿದೆ. ಈ ನಿಯಮದ ಪ್ರಕಾರ ಶ್ರಮ ಮತ್ತು ಬಂಡವಾಳ ಘಟಕಗಳ ಗುಣಮಟ್ಟವು ಒಂದೇ ಆಗಿರುತ್ತದೆ ಎಂಬುದು. ಆದರೆ ವಾಸ್ತವಿಕವಾಗಿ ಶ್ರಮ ಮತ್ತು ಬಂಡವಾಳ ಘಟಕಗಳ ಗುಣಮಟ್ಟ ಮತ್ತು ದಕ್ಷತೆ ವ್ಯತ್ಯಾಸದಿಂದ ಕೂಡಿರುತ್ತೆ. ಶ್ರಮದ ಗುಣಮಟ್ಟವು ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ ಭೂಮಿಯ ಗುಣಮಟ್ಟ ಏನಾಗಿರುತ್ತೆ, ಬಂಡವಾಳದ ಗುಣಮಟ್ಟ ಏನಾಗಿರುತ್ತೆ, ವ್ಯತ್ಯಾಸದಿಂದ ಕೂಡಿರುತ್ತೆ ಅಂತ. ಅನ್ರಿಯಲಿಸ್ಟಿಕ್ ಅಸಂಪ್ಷನ್. ದಿ ಲಾ ಆಫ್ ರಿಟರ್ನ್ಸ್ ಈಸ್ ಬೇಸ್ಡ್ ಆನ್ ಸಮ್ unrealistic assumptions. According to this law, the quality of labor and capital units are the same. But in reality, the quality and efficiency of labor and capital units vary. The quality of labor varies from person to person and from region to region. ಫೋರ್ತ್ ಒನ್, ಕೃಷಿ ತಂತ್ರಜ್ಞಾನ. ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಾಗ ಇಳಿಮುಖ ಉತ್ಪಾದಕತೆಯ ನಿಯಮವು ಅನ್ವಯವಾಗುವುದಿಲ್ಲ. ಕೃಷಿಯಲ್ಲಿ ಸುಧಾರಿತ ಬೀಜ, ರಸಗೊಬ್ಬರ, ಕೀಟನಾಶಕಗಳು ಮತ್ತು ಯಂತ್ರೋಪಕರಣಗಳನ್ನು ಬಳಸುವುದರಿಂದ ಉತ್ಪನ್ನವು ಹೆಚ್ಚಾಗುತ್ತದೆ. ಆದ್ದರಿಂದ ಈ ನಿಯಮ ಆಧುನಿಕ ಕಾಲದ ಕೃಷಿ ತಂತ್ರಜ್ಞಾನಕ್ಕೆ ಅನ್ವಯಿಸುವುದಿಲ್ಲ. ಫೋರ್ತ್ ಒನ್, ಅಗ್ರಿಕಲ್ಚರಲ್ ಟೆಕ್ನಾಲಜಿ. When technology is adopted, the law of diminishing marginal productivity does not apply. In agriculture, the use of improved seeds, fertilizers, pesticides, and machinery leads to increased production. Therefore, the law does not applicable to modern agriculture. ನಂತರ ಕೃಷಿಯಲ್ಲಿ ಇಳಿಮುಖ ಪ್ರತಿಫಲ ನಿಯಮ ಅಥವಾ ಉತ್ಪಾದಕತೆಯ ನಿಯಮ ಅನ್ವಯಕ್ಕೆ ಕಾರಣಗಳೇನು ಅಂತ ನೋಡೋಣ. ನಂಬರ್ 1, ನಿಸರ್ಗದ ಪ್ರಭಾವ. ಸಾಮಾನ್ಯವಾಗಿ ಕೃಷಿಯು ಪ್ರಕೃತಿಯ ಮೇಲೆ ಅವಲಂಬನೆಯಾಗಿದೆ. ಪ್ರಕೃತಿಯು ಅನಿಶ್ಚಿತತೆಯಿಂದ ಕೂಡಿರುವುದರಿಂದ ಕೃಷಿಯ ಉತ್ಪನ್ನವು ಬಹಳ ಕಡಿಮೆಯಾಗಿರುತ್ತದೆ. ಕೃಷಿಯ ಮೇಲೆ ಮಾನವ ನಿಯಂತ್ರಣವು ಕಡಿಮೆ ಇರುವುದರಿಂದ ಕೃಷಿಯಿಂದ ಬರುವ ಪ್ರತಿಫಲವು ಇಳಿಯುತ್ತದೆ. ಕೃಷಿಯ ಮೇಲೆ ಯಾವುದೇ ರೀತಿಯ ನಮ್ಮ ನಿಯಂತ್ರಣ ಇರುವುದಿಲ್ಲ. ಆದ್ದರಿಂದ ಕೃಷಿ ನೇರವಾಗಿ ನಿಸರ್ಗದತ್ತವಾಗಿ ಪ್ರಭಾವಕ್ಕೆ ಒಳಗಾಗುವುದರಿಂದ ಈ ನಿಯಮ ಅಲ್ಲಿ ಅನ್ವಯ ಆಗುತ್ತದೆ. ದಿ ಅಗ್ರಿಕಲ್ಚರ್ ಇನ್ಫ್ಲುಯೆನ್ಸ್ಡ್ ಬೈ ನೇಚರ್. ಸೊ agriculture is highly dependent on nature, which is certain and unpredictable. As a result, agricultural output fluctuates and is often low. Human control over agricultural process is limited, which leads to diminishing productivity. Number 2, ಶ್ರಮ ವಿಭಜನೆ ಸಾಧ್ಯವಿಲ್ಲ. ಕೃಷಿಯಲ್ಲಿ ಶ್ರಮ ವಿಭಜನೆಯು ಸಾಧ್ಯವಿಲ್ಲ. ಆದ್ದರಿಂದ ಕೃಷಿಯಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಯನ್ನು ಕೈಗೊಳ್ಳಲು ಸಾಧ್ಯವಿರುವುದಿಲ್ಲ. ಕೃಷಿಯಿಂದ ಬರುವ ಪ್ರತಿಫಲ ಇಳಿಮುಖವಾಗುತ್ತದೆ. ನೋ ಪಾಸಿಬಿಲಿಟಿ ಆಫ್ ಡಿವಿಷನ್ ಆಫ್ ಲೇಬರ್. ಇನ್ ಅಗ್ರಿಕಲ್ಚರ್, ಡಿವಿಷನ್ ಆಫ್ ಲೇಬರ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್ ಟು ದಿ ಸೇಮ್ ಎಕ್ಸ್ಟೆಂಟ್ ಆಸ್ ಇನ್ ಇಂಡಸ್ಟ್ರಿ. ಡ್ಯೂ ಟು ದಿಸ್, ಲಾರ್ಜ್ ಸ್ಕೇಲ್ ಸ್ಪೆಷಲೈಸ್ಡ್ ಪ್ರೊಡಕ್ಷನ್ ಈಸ್ ಡಿಫಿಕಲ್ಟ್, resulting in lower productivity and diminishing productivity. Next, ಉಸ್ತುವಾರಿ ಕಷ್ಟ. ಕೃಷಿಯಲ್ಲಿ ಮೇಲ್ವಿಚಾರಣೆಯು ಬಹಳ ಕಷ್ಟವಾಗಿದೆ. ಕೃಷಿಯು ಪ್ರಕೃತಿಯ ಮೇಲೆ ಅವಲಂಬನೆಯಾಗಿರುವುದರಿಂದ ಮಾನವನ ಸಂಪೂರ್ಣ ಹತೋಟಿ ಸಾಧ್ಯವಾಗುವುದಿಲ್ಲ. ಡಿಫಿಕಲ್ಟಿ ಆಫ್ ಸೂಪರ್ವಿಷನ್. ಏನಾಗುತ್ತೆ? Supervising agricultural work is more difficult compared to industrial work because agriculture is spread over large and often scattered plots of land. It is hard to manage and monitor.
ಕೊನೆಯದಾಗಿ ಫಲವತ್ತತೆ ಕಡಿಮೆಯಾಗುತ್ತದೆ. ಭೂಮಿ ಫಲವತ್ತತೆ ಏನಾಗುತ್ತೆ, ಶಾಶ್ವತವಾಗಿರುವುದಿಲ್ಲ. ಭೂಮಿಯಲ್ಲಿರುವಂತಹ ಫಲವತ್ತತೆ ಅದು ಒಂದು ನಿರ್ದಿಷ್ಟ ಅವಧಿಯ ನಂತರ ಸಾಗುವಳಿಯನ್ನು ಮಾಡುತ್ತಾ ಹೋದಂತೆ ಭೂಮಿಯ ಫಲವತ್ತತೆ ಏನಾಗುತ್ತೆ, ಕಡಿಮೆಯಾಗುತ್ತಾ ಹೋಗುತ್ತದೆ ಅಂತ ಹೇಳಬಹುದು. ಆದ್ದರಿಂದ ಕೃಷಿಯ ಫಲವತ್ತತೆ ಇಳಿಮುಖವಾಗುವುದರಿಂದಲೂ ಸಹ ಈ ನಿಯಮ ಕೃಷಿಗೆ ಅನ್ವಯವಾಗುತ್ತದೆ. ಡಿಕ್ರೀಸ್ ಆಫ್ ಸಾಯಿಲ್ ಫರ್ಟಿಲಿಟಿ. ದ fertility of agricultural land is not permanent. If the same plot of land is cultivated continuously without rest, its productivity gradually decreases. This decline in fertility leads to diminishing agricultural productivity. ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ವಿಚಾರಗಳು ಇಳಿಮುಖ ಸೀಮಾಂತ ಉತ್ಪಾದಕತೆಯ ನಿಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇವಾಗ ಇದೇ ಸೆಷನಲ್ಲಿ ಬರುವಂತಹ ಇನ್ನೊಂದು ಟಾಪಿಕ್ ಸ್ಟೇಜಸ್ ಆಫ್ ಪ್ರೊಡಕ್ಷನನ್ನು ನೋಡೋಣ. ಸ್ಟೇಜಸ್ ಆಫ್ ಪ್ರೊಡಕ್ಷನಲ್ಲಿ 3 ಸ್ಟೇಜಸ್ಗಳು ಬರ್ತವೆ. ಉತ್ಪಾದನೆ ಹಂತದಲ್ಲಿ 3 ಹಂತಗಳಿದ್ದಾವೆ. ನಂಬರ್ 1 ಸ್ಟೇಜ್ ಅಥವಾ ಮೊದಲನೇ ಹಂತವನ್ನು ನೋಡೋಣ. ಇದರಲ್ಲಿ ನಾವು ಏರುತ್ತಿರುವ ಪ್ರತಿಫಲ ಅಂತ ಕರಿತೀವಿ. ಈ ಮೊದಲನೇ ಹಂತದಲ್ಲಿ ಸೀಮಾಂತ ಉತ್ಪಾದನೆ ಮತ್ತು ಸರಾಸರಿ ಉತ್ಪಾದನೆ, ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಆ್ಯಾವ್ರೇಜ್ ಪ್ರಾಡಕ್ಟ್ ಎರಡೂ ಸಹ ಏರುತ್ತಾ ಇರುತ್ತವೆ ಇನ್ಕ್ರೀಸಿಂಗ್ ರಿಟರ್ನ್ಸಲ್ಲಿ. ನಿರ್ಧಾರ ಏನು ಅಂತ ಹೇಳಿದ್ರೆ, ಈ ಹಂತದಲ್ಲಿ ಸಂಪನ್ಮೂಲಗಳ ಅಪೂರ್ಣ ಬಳಕೆ ಆಗಿರುತ್ತೆ. ಅಂಡರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆರ್ ನಾಟ್ ಎಫಿಷಿಯೆಂಟ್ಲಿ ಯೂಸ್ಡ್. ನಂಬರ್ 2 ಹಂತದಲ್ಲಿ ಸ್ಟೇಜ್ 2ನಲ್ಲಿ ಇಳಿಯುತ್ತಿರುವ ಪ್ರತಿಫಲವನ್ನು ನೋಡಬಹುದು, ಡಿಮಿನಿಷಿಂಗ್ ರಿಟರ್ನನ್ನು ನೋಡಬಹುದು. ಇಲ್ಲಿ ಸೀಮಾಂತ ಉತ್ಪಾದನೆ ಅಥವಾ ಉತ್ಪನ್ನ ಮಾರ್ಜಿನಲ್ ಪ್ರಾಡಕ್ಟ್ ಇಳಿಯುತ್ತಾ ಹೋಗುತ್ತೆ, ಆದರೆ ಧನಾತ್ಮಕವಾಗಿಯೇ ಇರುತ್ತೆ. ಇದರ ನಿರ್ಧಾರದಲ್ಲಿ ಉತ್ತಮ ಹಂತ ಅಂತ ಹೇಳಬಹುದು. ಉತ್ಪಾದಕನ ಸಮತೋಲನ ಅಥವಾ ಬೆಸ್ಟ್ ಸ್ಟೇಜ್ ಆಫ್ ಎಫಿಷಿಯನ್ಸಿ ಅಂತ ಈ ಎರಡನೇ ಹಂತಕ್ಕೆ ಹೇಳಬಹುದು. ಮೂರನೇ ಹಂತ ಸ್ಟೇಜ್ 3 ಋಣಾತ್ಮಕ ಪ್ರತಿಫಲ ಅಂತ ಕರಿತೀವಿ, ನೆಗೆಟಿವ್ ರಿಟರ್ನ್ಸ್ ಅಂತ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಸೀಮಾಂತ ಉತ್ಪನ್ನ ಋಣಾತ್ಮಕವಾಗಿರುತ್ತೆ. ಆಮೇಲೆ ಸರಾಸರಿ ಉತ್ಪಾದನೆ ಕಡಿಮೆಯಾಗುವ ಹಂತದಲ್ಲಿರುತ್ತೆ. ಆಮೇಲೆ ಒಟ್ಟು ಉತ್ಪನ್ನವೂ ಸಹ ಇಳಿಕೆಯೇ ಆಗ್ತಾ ಇರುತ್ತೆ. ದಿ ಮಾರ್ಜಿನಲ್ ಪ್ರಾಡಕ್ಟ್ ವಿಲ್ ಬಿ ನೆಗೆಟಿವ್, ಆ್ಯಾವ್ರೇಜ್ ಪ್ರಾಡಕ್ಟ್ ಆ್ಯಂಡ್ ಟೋಟಲ್ ಪ್ರೊಡಕ್ಷನ್ ವಿಲ್ ಬಿ ಡಿಕ್ರೀಸಿಂಗ್. ನಿರ್ಧಾರದಲ್ಲಿ ಹೆಚ್ಚಿನ ಸಂಪನ್ಮೂಲ ತುಂಬಿದ ಸ್ಥಿತಿ ನಷ್ಟ ಉಂಟು ಮಾಡ್ತಾ ಇರುತ್ತೆ. ಓವರ್ ಕ್ರೌಡಿಂಗ್ ಇನ್ಫಿಷಿಯನ್ಸಿಯನ್ನು ಈ ಹಂತದಲ್ಲಿ ಕಾಣಬಹುದು. ಹೀಗೆ ಉತ್ಪಾದನೆಯಲ್ಲಿ ಈ 3 ಹಂತಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ. ನೆಕ್ಸ್ಟ್ ಕಮ್ ಟು ದಿ ಕನ್ಕ್ಲೂಷನ್. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಉತ್ಪಾದನಾಂಗಗಳ ಸರಿಯಾದ ಬಳಕೆ ಮತ್ತು ಗರಿಷ್ಠ ಉತ್ಪಾದನೆಯ ಸಾಧನೆಗಾಗಿ ಹಂತಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಉತ್ಪಾದಕರ ಸಂಪನ್ಮೂಲವು ಇಳಿಮುಖ ಸೀಮಾಂತ ಉತ್ಪಾದಕತೆ ಹಂತದಲ್ಲಿ ಎರಡನೇ ಹಂತ ಸ್ಟೇಜ್ 2ನಲ್ಲಿ ತಲುಪುತ್ತದೆ ಅಲ್ವಾ, ಅದೇ ಅತ್ಯುತ್ತಮ ಹಂತ ಅಂತ ಇಲ್ಲಿ ಹೇಳಬಹುದು. ಶಾರ್ಟ್ ರನ್ ಆಪ್ಟಿಮೈಸೇಷನ್ ಹೆಲ್ಪ್ಸ್ ಐಡೆಂಟಿಫೈ ಐಡಲ್ ಇನ್ಪುಟ್ಸ್ ಕಾಂಬಿನೇಷನ್ಸ್, ದಟ್ ಈಸ್ ಸ್ಟೇಜ್ 2, ಅವಾಯ್ಡ್ ಇನ್ಎಫಿಷಿಯನ್ಸಿ ಆ್ಯಂಡ್ ಮ್ಯಾಕ್ಸಿಮೈಸ್ ಔಟ್ಪುಟ್. ಓಕೆ, ಈ ಸೆಷನಲ್ಲಿ ನಾವು ಮೊದಲನೇದಾಗಿ ಏನು ನೋಡಿದ್ವಿ, ಶಾರ್ಟ್ ರನ್ ಬಗ್ಗೆ ಅಧ್ಯಯನ ಮಾಡಿದ್ವಿ, ಅಲ್ಪಾವಧಿಯ ಬಗ್ಗೆ. ತದನಂತರ ಉತ್ಪನ್ನದ ರೇಖೆಯನ್ನು ನೋಡಿದ್ವಿ, ಪ್ರೊಡಕ್ಟ್ ಕರ್ವನ್ನು ನೋಡಿದ್ವಿ. ಅದಾದಮೇಲೆ ಸೀಮಾಂತ ಇಳಿಮುಖ ಉತ್ಪಾದಕತೆಯ ನಿಯಮ, ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿಯನ್ನು ನೋಡಿದ್ವಿ. ತದನಂತರ ಸ್ಟೇಜಸ್ ಆಫ್ ಪ್ರೊಡಕ್ಷನ್ ಅನ್ನು ನೋಡಿದ್ವಿ, ಅಂದರೆ ಉತ್ಪಾದನೆಯ ಹಂತಗಳನ್ನು ನೋಡಿದ್ವಿ. ಓಕೆ, ಧನ್ಯವಾದಗಳು.